ಹೆಸರಿಗೊಂದು ಊರು ತಲೆಗೊಂದು ಸೂರು, ಸತ್ತ ನಂತರ ಎಲ್ಲರಿಗೂ ಶಾಶ್ವತ ನೆಲೆಯೇ ಸುಡುಗಾಡು ಎಂಬ ಮಾತಿದೆ. ಆದರೆ ಈ ಊರಲ್ಲಿ ಯಾರಾದರೂ ಸತ್ತರೆ ಅವರ ಅಂತ್ಯ ಸಂಸ್ಕಾರ ಮಾಡಲು ಶವವನ್ನ ಹೊತ್ತು ನದಿ ದಾಟಿ ಶವ ಸಂಸ್ಕಾರ ಮಾಡಬೇಕಾದ ದುಸ್ಥಿತಿ ಇದೆ. ಹಾಗಿದ್ರೆ ಯಾವುದು ಆ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಶವ ಸಂಸ್ಕಾರ ಮಾಡಲು ತುಂಗಭದ್ರಾ ನದಿ ದಾಟಿಕೊಂಡು ಮತ್ತೊಂದು ಬದಿಗೆ ಸಾಗುತ್ತಿರುವ ಜನರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ ಘಟನೆ. ಶವ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ಜಾಗ ನೀಡುವಂತೆ ಗ್ರಾಮಸ್ಥರ ಪಟ್ಟು. ಹೀಗೆ ತುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ಶವ ಹೊತ್ತು ಸಾಗುತ್ತಿರುವ ಜನರು. ಶವ ಹೊತ್ತು ತುಂಗಭದ್ರಾ ನದಿಯ ಮತ್ತೊಂದು ಬದಿಗೆ ಶವ ಹೊತ್ತೊಯ್ಯುತ್ತಿರುವ ಸಂಬಂಧಿಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ. ಹೌದು, ಗುರುವಾರ ಗುತ್ತೂರು ಗ್ರಾಮದ ಮಂಜಪ್ಪ ಎಂಬುವರು ಸಾವನ್ನಪ್ಪಿದ್ದು, ಅವರ ಶವ ಸಂಸ್ಕಾರಕ್ಕೆ ಸಂಬಂಧಿಕರೆಲ್ಲ ಊರಿಗೆ ಬಂದು ಅಂತಿಮ ದರ್ಶನ ಪಡೆದರು. ಆದರೆ ಸಂಜೆಯಾಗುತ್ತಿದ್ದಂತೆ ಶವ ಸಂಸ್ಕಾರ ಮಾಡುವುದು ಎಲ್ಲಿ ಎಂಬ ಪ್ರಶ್ನೆ ತಲೆದೋರಿತ್ತು. ಏಕೆಂದರೆ ಶವ ಸಂಸ್ಕಾರ ಮಾಡುವ ಜಾಗದಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಸ್ಮಶಾನ ಮುಳುಗಡೆಯಾಗಿತ್ತು. ಶವ ಸಂಸ್ಕಾರ ಮಾಡಲು ನದಿಯನ್ನ ದಾಟಿ ಮತ್ತೊಂದು ಬದಿಗೆ ಹೋಗಬೇಕಾಗಿದ್ದು, ಕೊನೆಗೆ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ಮಂಜಪ್ಪನವರ ಮೃತದೇಹವನ್ನ ತುಂಗಭದ್ರಾ ನದಿಯಲ್ಲಿ ಹೊತ್ತು ಮತ್ತೊಂದು ಬದಿಗೆ ಹೋಗಿ ಹರಸಾಹಸ ಪಟ್ಟು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಸರ್, ನಿನ್ನೆ ಒಬ್ಬರು ನಮ್ಮರು ತಿರ್ಕೊಂಡಿದ್ರು. ಅದು ಎಸ್.ಸಿ ದಲಿತರೊಳಗೆ. ಅವು ಈಗ ಹೆಚ್ಚು ಕಡಿಮೆ ಅವ್ರು 70 ವಯಸ್ಸು ಅವ್ರಿಗೆ. ಅವರು ನಮ್ಮ ಊರಿನ ಮುಖಂಡ್ರು. ಅವರು ಈ ಹೊಳೆ ಬಂದಾಗ ಏನಾಗತ್ತಂದ್ರೆ ಅಲ್ಲಿ ಭಾಳ ಸಮಸ್ಯೆ ಆಗತ್ತೆ ರೀ. ಅದು ಒಬ್ಬ ನಮ್ದಲ್ಲ, ಅದು ಸ್ಮಶಾನ ಘಟನೆ ನಮ್ದಲ್ಲ. ಹಿಂದೇನು ನಮ್ಮರು ಒಂದು 20-25 ಮನೆ ಇದ್ದಾಗ ಒಂದು 70-80 ವರ್ಷದಿಂದ ಗೌಡ್ರೆ ಅಲ್ಲಿಗೆ ಸ್ವಲ್ಪ ಮಾಡ್ಕೇಳ್ರಿ ನಮ್ಮ ಹೊಲ್ದಾಗ ಅಂತಂದು ಬಿಟ್ಟಿದ್ದು ಸರ್. ಅದು ಹೊಳಿ ದಡದಲ್ಲಿ ಅವ್ರು ಹೊಲದ್ದು ಈಗ ಏನು ಇರ್ತೈತಲ್ಲ ಹೊಳಿ ದಡದಲ್ಲೇ ಅವರು ಬಿಟ್ಟಿದ್ದದು. ಈಗೆಲ್ಲ ಭಾಳ ಜನ ಭಾಳ ಬೆಳೆದ ಸರ್. 700-800 ಜನ ಐತ್ರಿ ಇಲ್ಲಿ ನಮ್ಮೂರಾಗ, ನಮ್ಮ ದಲಿತರದ್ದು. ನಮಗೆ ಇಲ್ಲಿ ಮಟ್ಟ ಆದರೂ ಸ್ಮಶಾನ ಜಾಗನೇ ಇಲ್ಲ ಈಗ. ಮತ್ತು ಅದು ಅಲ್ದೇ ನಮಗೆ ಎಲ್ಲರ ಬೇರೆ ಅವರು ಅಲ್ಲಿ ಉಗಿಯೋಕೆ ಇಲ್ಲದ್ರೂ ನಮಗೆ ಬೇರೆ ಭೂಮಿ ಇಲ್ಲ, ಇದು ಕೃಷಿ ಭೂಮಿನೂ ಇಲ್ಲ. ಬೇರೆ ಹಿಂದೆಲ್ಲ ನೋಡೇವೆ ಸರ್, ಬೇರೆ ಊರಲ್ಲೆಲ್ಲ ನಾವು ಹೋಗ್ಯವಲ್ಲ, ಅಲ್ಲಿ ಅವ್ರವ್ರ ಭೂಮಿಯಲ್ಲೇ ಅವ್ರಿಗೆ ಉಕ್ಕೊಂತಾರೆ. ಅಲ್ಲಿ ಈ ನಮ್ಮ ದಲಿತರ ಆಗಿರ್ಬೋದು, ಅವರು ಸ್ವಲ್ಪ ಭೂಮಿ ಇದ್ದಾಗ ಆ ಭೂಮಿಯಲ್ಲೇ ಉಕ್ಕೊಂಡಾರೆ. ಇಲ್ಲಿ ನಮಗೆ ಒಂದು ಕೃಷಿ ಭೂಮಿನೂ ಇಲ್ಲ, ಸ್ಮಶಾನ ಘಟನೆ ಇಲ್ಲ ನೋಡ್ರಿ. ನಿನ್ನೆ ಸರ್ ಅದು ಹೆಚ್ಚು ಕಡಿಮೆ ಇದು ಜುಲೈ ಒಂದು 3 ತಿಂಗಳು, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಟ್ಟ ಹೊಳೆ ಇದೇ ಥರ ಫುಲ್ ಇರುತ್ತೆ ಸರ್ ಮಳೆಗಾಲದಲ್ಲಿ. ಈಗ ಸ್ವಲ್ಪ ಮಳೆ ಇಲ್ದಾಗ ಅವ್ರು ಏನು ಮುಂಚೆ ಉಗಿತಿದ್ವಲ್ಲ, ಆ ನಡೆ ಇದರಲ್ಲಿ ಹೋಗಿ ನಾವು ಹೆಣಗಳು ಉಗಿತಿದ್ವಿ ರೀ. ಈ ಮಳೆ ಬಂದ್ರಂದ್ರೆ ಈ ಥರ ಆಗೋದೇ ಇಲ್ಲ, ಯಾಕಂದರೆ ಇಲ್ಲೆಲ್ಲ ಅವರು ಜಾಗ ಹೊಲ್ದಾರಿದ್ರೆ ಅಲ್ಲಿ ಜಾಗ ಬಿಡಂಗಿಲ್ಲ ರೀ ಉಗಿಯೋಕೆ. ಹಂಗಾಗಿ ನಾವು ಅಲ್ಲಿ ಎಲ್ಲಿ ಜಾಗ ಇರ್ತದೆ ಅಲ್ಪ ಸ್ವಲ್ಪದಾಗ ಹೋಗಿ ಉಕ್ಕಬೇಕು ರೀ. ಗುತ್ತೂರು ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಸ್ಮಶಾನವಿಲ್ಲದಂತಾಗಿದೆ. ಕಳೆದ 25 ವರ್ಷಗಳಿಂದ ಊರಿನ ಗೌಡರು ನೀಡಿದ್ದ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ನದಿ ತುಂಬಿದಾಗ ಅಂತ್ಯ ಸಂಸ್ಕಾರ ಮಾಡುವುದು ಕಷ್ಟವಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ದಲಿತ ಕುಟುಂಬಗಳು ಹೆಚ್ಚಾಗಿದ್ದು, ಶವ ಸಂಸ್ಕಾರಕ್ಕೆ ತಮಗೆ ಪ್ರತ್ಯೇಕ ಜಾಗ ನೀಡುವಂತೆ ದಲಿತ ಸಮುದಾಯದವರು ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿ ಬೇರೆ ಸಮುದಾಯದವರಿಗೆ ಶವ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇದೆ. ಆದರೆ ಗುತ್ತೂರು ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಪ್ರತ್ಯೇಕ ಸ್ಮಶಾನವಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ಮಶಾನಕ್ಕೆ ಹೋಗುವ ದಾರಿ ಕೂಡ ಕೆಸರು ಗದ್ದೆಯಂತಾಗಿದ್ದು, ಕೂಡಲೇ ಶವ ಸಂಸ್ಕಾರಕ್ಕೆ ದಲಿತ ಸಮುದಾಯಕ್ಕೆ ಪ್ರತ್ಯೇಕ ಜಾಗ ಕಲ್ಪಿಸಿಕೊಡುವಂತೆ ದಲಿತ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಭಾಳ ಇದು ಭಾರಿ ಪ್ರಾಬ್ಲಮ್ ಆಗಿಬಿಡ ಸರ್. ಉಗಿಯೋದು ಭಾರಿ ಕಷ್ಟ. 3 ಕಿಲೋಮೀಟ್ರ್ ದೂರ ಹೋಗ್ಬೇಕು ಸರ್. ಆಮೇಲೆ ವಯಸ್ಸಾದರಲ್ಲಿ ನಡ್ಕೊಂತ ಹೋಗೋಕ್ಕಾಗಲ್ಲ ಸರ್. ಆಮೇಲೆ ನಾವು ಸುಮಾರು ಒಂದು 60-70 ವರ್ಷದಿಂದ ಅದ್ರಾಗ ಉಕ್ಕಂತದ ಸರ್. ಅದು ಸಣ್ಣ ಜಾಗ ಸರ್. ಇವಾಗೆಲ್ಲ ಊರೆಲ್ಲ ಭಾಳ ಆಗಿಬಿಡ ಸರ್. ಈಗ ಅದು ಜಾಗ ಅನುಕೂಲ ಆಗೋದಲ್ಲ ಸರ್, ಕಡಿಮೆ ಆಗ್ತಾಯಿದೆ ಸರ್. ಹಂಗಾಗಿ ಅದಕ್ಕೋಸ್ಕರ DC ಎಲ್ಲ ತಲೆ ನಾವು ಈಗೆಲ್ಲ ಒಂದು ಅದು 20-25 ವರ್ಷದಿಂದನೂ ನಾವು ಗಮನಕ್ಕೆ ಹಾಕೇವೆ ಸರ್. ಒಬ್ಬರು ಅದನ್ನು ತಾಂತಲ್ಲ ಸರ್. ಅದಕ್ಕೆ ಏನು ಮಾಡಿ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ನಿನ್ನೆ HMG ಮಂಜಣ್ಣ ಅಂತ ಸರ್ ನಮ್ಮ ಮಾವರು, ನಿನ್ನೆ ವಿಡಿಯೋ ಎಲ್ಲ ನೋಡಿರ್ಬೇಕು ಸರ್. ಭಾಳ ಪ್ರಾಬ್ಲಮ್ ಅದ. ನೀರು ಭಾಳ ಬಂದ್ಬಿಡ ಸರ್. ಅದ್ರ ನೀರು ಇನ್ನೊಂದು ಸ್ವಲ್ಪ ಇದ್ರೆ ಉಯ್ಯೋಕೆ ಜಾಗ ಅಲ್ಲ ಸರ್. ನೀರಾಗ ಬಿಟ್ಟು ವ್ಯವಸ್ಥೆ ಹಾಕತ್ತೆ ಸರ್. ಹಂಗಾಗಿ ನಿನ್ನೆ ನಮ್ಮ ಅಣ್ಣಾರು ತೀರ್ಕೊಂಡಿದ್ರು. ಸುಮಾರು 68-70 ವರ್ಷ. ಆ ಹೊಳೆ ಬಂದದ್ದಕ್ಕೆ ಓಡಾಡೋಕೆ ಅಲ್ಲಿ ಮಶಾಣಕ್ಕೆ ಜಾಗ ಇಲ್ಲ. ಈಗ ಪುರಾಣ ಕಾಲದಿಂದನೂ ಹೊಳೆಯಾಗ ಹೋಗಿತಾ ಇದಾವೆ ನಾವು ಹೆಣನ. ಆದರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ 3-4 ತಿಂಗಳಂತರಕ್ಕೂ ನಮ್ಮ ಹೆಣನ
ಕಲ್ಲು ಕಟ್ಟಿ ಹೊಳ್ಯಾಗ ಒಗಿಬೇಕು ಆ ಪರಿಸ್ಥಿತಿ ಆಗಿದೆ. ನಮಗೊಂದು ಓಡಾಡೋಕ್ಕೊಂದು ದಾರಿ ಆ ಮಶಾನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ಬೇಡಿಕೆ ಅಂತ ಅದಾವೆ. ಆದರೆ ಯಾರು ನಮ್ಮ ಈಡೇರಿಕೆ ಸ್ಪಂದಿಸ್ತಾ ಇಲ್ಲ. ಒಟ್ಟಿನಲ್ಲಿ ಗ್ರಾಮದಲ್ಲಿ ದಲಿತ ಸಮುದಾಯದವರು ಯಾರಾದರೂ ಸಾವನ್ನಪ್ಪಿದರೆ ಅವರನ್ನ ಅಂತ್ಯ ಸಂಸ್ಕಾರ ಮಾಡುವುದು ಎಲ್ಲಿ ಎಂಬ ಚಿಂತೆ ಮನೆ ಮಾಡಿದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇವರಿಗೆ ಪ್ರತ್ಯೇಕ ಸ್ಮಶಾನದ ವ್ಯವಸ್ಥೆ ಕಲ್ಪಿಸಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್, ದಾವಣಗೆರೆ.